ಮಟ್ಟದಲ್ಲಿ ವಿದ್ಯಾರ್ಥಿಗಳ ಒಂದು ಸಂಘಟನೆಯಾಗಿದೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವಂತಹ ಒಂದು ಸಂಘಟನೆ ಸರಿಸುಮಾರು 50 ವರ್ಷಗಳು ಈಗ ದಾಟಿದೆ. ಈ ಸಂಘಟನೆಗೆ ಶಿಸ್ತುಬದ್ಧ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಸಮರ್ಪಿಸುವ ನಿಟ್ಟಿನಲ್ಲಿ ಈ ಸಂಘಟನೆಯನ್ನ ರಚಿಸಲಾಗಿದೆ. ಅದರ ಶಿವಮೊಗ್ಗ ಜಿಲ್ಲಾ ಸಮಿತಿ ಅದರ ವತಿಯಿಂದ ಈಗ ನಾವು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಮೊದಲು ಕುಟುಂಬ, ನಂತರ ಯೂನಿಟ್, ಡಿವಿಷನ್, ತಾಲೂಕು ಲೆವೆಲ್, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ನಂತರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಈ ಸಾಹಿತ್ಯೋತ್ಸವ ಕಾರ್ಯಕ್ರಮ ನಡೀತದೆ. ಇದರಲ್ಲಿ ಸರಿಸುಮಾರು 160ರಷ್ಟು ಬರುವ ವ್ಯತ್ಯಸ್ತ ವಿವಿಧ ರೀತಿಯಾದಂತಹ ಸ್ಪರ್ಧಾ ಕಾರ್ಯಕ್ರಮಗಳು ಇದರಲ್ಲಿ ಇರ್ತವೆ. ಭಾಷಣ, ಬರಹ, ಅದೇ ರೀತಿ ಮತ್ತಿತರ ಚರ್ಚಾಗೋಷ್ಠಿ, ಹಲವಾರು ವಿಷಯಗಳು. ಅದರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಒಂದು ಪ್ರತಿಭೆಯನ್ನು ಹೊರತರಲಿಕ್ಕಿರುವಂತಹ ಎಲ್ಲ ರೀತಿಯ ಕಾಂಪಿಟೇಷನ್ಗಳು, ಸ್ಪರ್ಧಾ ಕಾರ್ಯಕ್ರಮಗಳು ಇದರಲ್ಲಿ ನಡೀತದೆ. ತುಂಬ ವರ್ಷಗಳಿಂದ ಇದು ನಡೀತಾ ಬರ್ತಾ ಇದೆ. ವರ್ಷಂಪ್ರತಿ ಸಾಹಿತ್ಯೋತ್ಸವವು ನಡೀತಾ ಇರ್ತದೆ. ಅದರ ಶಿವಮೊಗ್ಗ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವವು ಇದೇ ಬರುವ ಆಗಸ್ಟ್ 15, 16ನೇ ತಾರೀಕಿನಂದು ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಎನ್ನುವ ಊರಿನಲ್ಲಿ ಜಿಲ್ಲಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿ, ಭದ್ರಾವತಿ, ಶಿವಮೊಗ್ಗ, ಹೊಸನಗರ, ಸಾಗರ ಈ ತಾಲೂಕುಗಳಿಂದ ಸ್ಪರ್ಧಾರ್ಥಿಗಳು, ಅಲ್ಲಿನ ತಾಲೂಕು ಮಟ್ಟದಲ್ಲಿ ವಿಜೇತರಾದಂತಹ ಸ್ಪರ್ಧಾರ್ಥಿಗಳು ಜಿಲ್ಲಾ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಪ್ರಥಮ ಸ್ಥಾನಿಗಳಾದಂತಹ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಕಳಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಈ ಸಾಹಿತ್ಯೋತ್ಸವದ ಮುಖ್ಯ ವಿಷಯ ನಾವಿಟ್ಟಿರುವಂಥದ್ದು ವೆಲ್ತ್ ವಿಥಿನ್ ಎನ್ನುವಂಥದ್ದು. ಜ್ಞಾನವೇ ಸರ್ವಸ್ವ. ನಮ್ಮ ಜಿಲ್ಲೆಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ರಾಷ್ಟ್ರಕವಿ ಕುವೆಂಪುರವರ ಆ ಒಂದು ಧ್ಯೇಯ ವಾಕ್ಯ ಜ್ಞಾನವೇ ಸರ್ವ ವಿಷಯಗಳ ಮೂಲ ಎನ್ನುವುದರ ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಸಾಹಿತಿಗಳು, ಬರಹಗಾರರು, ಭಾಷಣಗಾರರು ಅವರನ್ನ ಸಮಾಜಕ್ಕೆ ಸಮರ್ಪಿಸುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಅದು ನಾಡಿದ್ದು 15 ಮತ್ತು 16ನೇ ತಾರೀಕಿನ 15ನೇ ತಾರೀಕು ನಮ್ಮ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಇದೆ. ಅದನ್ನು ಮುಗಿದ ತಕ್ಷಣ ನಾವು ಜಿಲ್ಲಾ ಸಾಹಿತ್ಯೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸಂಜೆ 5:30 ಗಂಟೆಯಿಂದ ಪ್ರಾರಂಭಗೊಂಡು ಭಾನುವಾರ ಸಂಜೆ 5:30 ಗಂಟೆಗೆ ಸಮಾರೋಪಗೊಳ್ಳುವಂತಹ 2 ದಿನಗಳ ಕಾರ್ಯಕ್ರಮವಾಗಿರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರ ಎಲ್ಲ ರೀತಿಯ ಸಹಕಾರವನ್ನು ಬಯಸುತ್ತಾ, ನಮ್ಮ ಇದರದೆಲ್ಲದರ ಉದ್ದೇಶ ಒಂದು ಸುಭದ್ರವಾದಂತಹ, ಈಗ ವಿದ್ಯಾರ್ಥಿಗಳು ದೇಶಕ್ಕೆ ಸಮಾಜಕ್ಕೆ ತಲೆನೋವಾಗಿರುವಂತಹ ಒಂದು ಸನ್ನಿವೇಶದಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬಿ ಅವರನ್ನ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ SSF ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವಂತಹ ಈ ಸಂಘಟನೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ನಿಮ್ಮೆಲ್ಲರ ಸಹಕಾರವನ್ನ ಈ ಕಾರ್ಯಕ್ರಮಕ್ಕೆ ನಾನು ಬಯಸಿ ಈ ಪತ್ರಿಕಾ ಗೋಷ್ಠಿಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ SSF ಜಿಲ್ಲಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ಅದು ಲ್ಯಾಂಗ್ವೇಜಸ್, ಭಾಷೆ, ಕನ್ನಡ ಭಾಷೆಯಲ್ಲೂ ಕೂಡ ಸ್ಪರ್ಧೆಗಳು ಇದೆ. ಕನ್ನಡ ಭಾಷಣ, ಕನ್ನಡ ಹಾಡು, ಅದರ ಕಾಂಪಿಟೇಷನ್ ನಡೀತದೆ. ಅದೇ ರೀತಿ ಕನ್ನಡದಲ್ಲಿ ಚರ್ಚಾಗೋಷ್ಠಿಗಳಿರ್ತವೆ. ಒಂದು ಪ್ರಮುಖವಾದಂತಹ ವಿಷಯ ಮೊಬೈಲ್ ಬಳಕೆ, ಅದು ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಅದು ಯಾವ ರೀತಿ ತೊಂದರೆ ಉಂಟು ಮಾಡಿದೆ ಆ ವಿಷಯದಲ್ಲಿ ಚರ್ಚೆಗಳು ನಡೀತದೆ. ಕನ್ನಡದಲ್ಲಿದೆ, ಇಂಗ್ಲಿಷಲ್ಲಿದೆ, ಉರ್ದೂನಲ್ಲಿದೆ, ಹಿಂದಿಯಲ್ಲೂ ಕೂಡ ಇದೆ. ಆಗಿದೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು ಮಟ್ಟದ ಸ್ಪರ್ಧೆಗಳು ಮುಗಿದಿದೆ. 5 ತಾಲೂಕು, ನಮ್ಮ ಸಾಗರ, ಹೊಸನಗರ, ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ 5 ತಾಲೂಕುಗಳಲ್ಲಿ ನಮ್ಮ ತಾಲೂಕು ಸಮಿತಿಗಳಿದೆ. ಈ 5 ತಾಲೂಕುಗಳಿಂದ ಮುಕ್ತಾಯಗೊಂಡಿದೆ. ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಾಡಿದ್ದು ನಡೀತಾ ಇರುವಂಥದ್ದು. ಒಂದು 250-300ರಷ್ಟು ಸ್ಟೂಡೆಂಟ್ಸ್ಗಳು ಅದರಲ್ಲಿ ಭಾಗವಹಿಸ್ತಾರೆ. ಸರ್,
ಅಲ್ಲ, ಇದು ಮುಸ್ಲಿಂ ಸಮಾಜದ ವಿದ್ಯಾರ್ಥಿಗಳ ಒಂದು ಸಂಘಟನೆ. ಹಾ, ಸರ್. ಎಸ್ ಎಸ್, ಇದು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವಂಥದ್ದು ರಾಷ್ಟ್ರೀಯ ಸಮಿತಿ ಇದೆ. ಅಖಿಲ ಭಾರತ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದೆ. ಅದರ ಅಂಡರಲ್ಲಿ ನಮ್ಮ ರಾಷ್ಟ್ರದ 20 ರಾಜ್ಯಗಳಲ್ಲಿ ಸಂಘಟನೆಗಳಿದೆ. ಕೇರಳದಲ್ಲಿದೆ, ಕರ್ನಾಟಕದಲ್ಲಿದೆ, ತಮಿಳುನಾಡಿನಲ್ಲಿದೆ, ನಮ್ಮ ಉತ್ತರ ಪ್ರದೇಶದಲ್ಲಿದೆ, ಡೆಲ್ಲಿಯಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿ ಸಂಘಟನೆ ಇದೆ. ಇದು ನಮ್ಮ ಜಿಲ್ಲಾ ಸಮಿತಿಯಾಗಿದೆ. ಇದಕ್ಕೆ ನೇತೃತ್ವ ಕೊಡ್ತಾ ಇರುವಂಥದ್ದು ಈ ನಮ್ಮ